ಪ್ರದರ್ಶನಗೊಳ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಪರಮ ಪೂಜ್ಯ ವೇದಮೂರ್ತಿ ಮಹಂತ ಸ್ವಾಮೀಜಿಗಳವರನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯ ಮಣ್ಣರಿಗೆ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಎಲ್ಲ ಗಣ್ಯಮಣ್ಣರು ದಯವಿಟ್ಟು ಸಸಿಗೆ ನೀರು ಎರೆಯೋರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೊಡಗಲಿ ನೀವು ಹುಟ್ಟಿ ಹರಿಯುವೆ ನಲಿವಿಂದ ತರುತ್ತಲಿ ಎಲ್ಲೆಲ್ಲೂ ಆನಂದ. ಹಸಿರಿನ ಬೆಳೆತಂದೆ ಕುಡಿಯುವ ಜಲ ತಂದು ಚೆಲ್ಲುತ್ತ ನಗೆಯಂಬ ಶ್ರೀಗಂಧ. ಧುಮುಕುವ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ. ಬಯಲಲ್ಲಿ ಕಾಡಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನ ಜಾತಿಯು ನೀನೆ ದಕ್ಷಿಣ ಮಂದಾಕಿನಿ. ಕಾರ್ಯಕ್ರಮಕ್ಕೆ ತಮ್ಮ ಲಿಂಗಹಾಸದಿಂದ ಉದ್ಘಾಟನೆಯನ್ನು ಮಾಡಿರತಕ್ಕಂತಹ ಎಲ್ಲ ಅತಿಥಿ ಮಹೋದರಿಗೆ ಧನ್ಯವಾದಗಳು. ಈಗ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಎಲ್ಲ ಅತಿಥಿ ಮಹೋದರನ್ನ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರಥಮದಲ್ಲಿ ಪರಮ ಪೂಜ್ಯ ವೇದಮೂರ್ತಿ ಶ್ರೀ ಮಹಂತ ಸ್ವಾಮೀಜಿ ಅವರನ್ನ ಬಸವ ಸರ್ಕಲ್ದ ಗೆಳೆಯರ ಬಳಗದಿಂದ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಗುರುಪಾದ ಕಳ್ಳಿ ಹಾಗೂ ಸದಸ್ಯರು ಸಂಗಡಿಗರು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಗುರುಪಾದ ಅಂಗಡಿಯವರು ಮಾಲಾರ್ಪಣೆ ಮಾಡುವುದರ ಮುಖಾಂತರವಾಗಿ ಹೂವು ತನ್ನಿರಿ ಎಲ್ಲರೂ ಹೂವು ತನ್ನಿರಿ, ಹೂವು ತನ್ನಿರಿ ಎಲ್ಲ ಹೂವು ತನ್ನಿರಿ. ಅದೇ ರೀತಿಯಾಗಿ ನಾಡಿನ ರೈತ ಮುಖಂಡರಾಗಿರ್ತಕ್ಕಂಥ ಶ್ರೀ ಶಿವಾನಂದ ಬೆಳಗಾವಿ ಅವರಿಗೂ ಕೂಡ ಗೌ ಸನದಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಒಳ್ಳುವ ಯೋಗಿ ನೋಡಲಿ. ಗುರು ಮೆಟಗುಡ್ ಅವರಿಗೆ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಗುರು ಮೆಟಗುಡ್ ಅವರಿಗೆ ಮಾಂತೇಶ್ ಅಂಗಡಿ ಅವರಿಂದ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರೂ ಕಳಿಸಿಬಿಡ್ತಾರೆ. ಶ್ರೀಶೈಲ್ ಎಡಳಿ ಅವರಿಗೆ ಶಿವಾನಂದ್ ವಿನಾಯಕ್ ಚೋಬಾರಿ ಅವರಿಂದ ಮಾಲಾರ್ಪಣೆ. ಶ್ರೀಯುತರಾಗಿರ್ತಕ್ಕಂಥ ಶಿವಾನಂದ ಪಟ್ಟಣ ಶೆಟ್ಟಿ ಅವರಿಗೆ ಮಹೇಶ್ ಕುಮಾರ್ ಅವರಿಂದ ಮಾಲಾರ್ಪಣೆ ಮಾಡೋ ಮುಖಾಂತರ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಾಗಿರ್ತಕ್ಕಂಥ ಅಜ್ಜಪ್ಪ ಹೊಸೂರು ಅವರಿಗೆ ಆಕಾಶ್ ಶಿಂದೆ ಅವರಿಂದ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರು ಯಾರು ಹೇಳಿ ಮತ್ತಾರ? ಶ್ರೀಯುತರಾಗಿರ್ತಕ್ಕಂಥ ರಾಜು ಕುಡ್ಸಮ್ಮನವರವರಿಗೆ ಮಲ್ಲಿಕಾರ್ಜುನ್ ಲೋಕರಿ ಅವರಿಂದ ಮಾಲಾರ್ಪಣೆ. ವೀರ ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ನಮ್ಮ ಪುರಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಗುಡ್ಡೆ ಸಾಬ್ ಶಿರ್ಸಂಗಿ ಅವರಿಗೆ ಅಯಾನ್ ಅವರಿಂದ ಮಾಲಾರ್ಪಣೆ. ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ. ಸುಬಾನಿ ನದಾಫ್ ಅವರಿಗೆ ಮಂಜು ಮರಿಶೆಟ್ಟಿ ಅವರಿಂದ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ನೆನೆಸ್ಕೊಳ್ತಾ ಇದ್ದೇವೆ. ಜೀವತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಬಂದೆ ಎನ್ನುವ ಔದಾರಣ. ಸುಭಾಷ್ ಶ್ರೀಯುತರಾಗಿರ್ತಕ್ಕಂಥ ಸುಭಾಷ್ ತುರುಮರಿ ಅವರಿಗೆ
ಸೈತಾನ್ ನೂರುದ್ದೀನ್ ಸೈಬಾಜ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಾಬಣ್ಣ ಕುಡಸಮ್ಮನವರವರಿಗೆ ಫಾರೂಕ್ ಅಂಕುಲಿಗೆ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತ ಇದ್ದಾನೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಕನ್ನಡ ಹೆಣ್ಣನ್ನು ಜರಿಬೇಡ. ಶ್ರೀ ಶಿವಾನಂದ್ ವಣ್ಣೂರ್ ಅವರಿಗೆ, ಶಿವಾನಂದ್ ಅಂಗಡಿ ಅವರಿಗೆ ಮಾಲಾರ್ಪಣೆ. ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನಾದಿನ. ರಫೀಕ್ ದೇಶನೂರ್ ಅವರಿಗೆ ಮಂಜುನಾಥ್ ದುರ್ವೆ ಅವರಿಂದ ಮಾಲಾರ್ಪಣೆ. ಹರಸಿದರು ಮುನಿಗಳು, ಗಳಿಸಿದರು ಕಲೆಗಳು, ನೆತ್ತರದಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವಾಗಿರ್ತಕ್ಕಂಥ ಬಸವರಾಜ್ ಇಂಚಲ್ ಅವರಿಗೆ ಯಾರ ಹೆಸರು ಆಜಮ್ ನದಾಫ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ ಕನ್ನಡರಾಗಿರ್ತಕ್ಕಂಥ ಶಿವಾನಂದ್ ಇಂಚಲ್ ಅವರಿಗೆ ಸಮೀರ್ ಬೂದಿಯಾಳ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜ್ಞಾನ ಇದು ಚಿನ್ನ ಇದು ಕಾವೇರಿದೆ, ಬಡತನವೇ ಮೇಲಾಗಿದೆ. ಶ್ರೀ ಕಬೀರ್ ಕುದ್ರಿ ಅವರಿಗೆ ಅಭಿಲಾಷ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ಬುಡ್ಡೆ ಸಾಬ್ ಶ್ರೀಯುತರಾಗಿರ್ತಕ್ಕಂಥ ಬುಡ್ಡೆ ಸಾಬ್ ನದಾಪ್ ಅವರಿಗೆ ರುದ್ರಪ್ಪ ಹಾಲಿಮರಡಿ ಅವರಿಂದ ಮಾಲಾರ್ಪಣೆ. ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಶಬ್ಬೀರ್ ಕುದುರೆ ಅವರಿಗೆ ಅಯಾನ್ ದೇಶನೂರಿನಿಂದ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವ್ರು ಹೇಳ್ರಿ ಬುಡ್ಡೆ ಸಾಬ್ ನದಾಫ್ ಅವರಿಗೆ ಹೊಸಮನಿ ಮತ್ತೆ ಬಂದನ್ರಿ ಚಂದ್ರಶೇಖರ್ ಹೊಸೂರು ಅವರಿಗೆ, ಮಂಜುನಾಥ್ ಶ್ರೀಯುತರಾಗಿರ್ತಕ್ಕಂಥ ಮಹಂತೇಶ್ ಹೊಸಮನಿ ಅವರಿಗೆ ಓದಿದರು ಕೀಚಿದರು ಒಲಿಯುವುದಬೇಕು, ಚಂದ್ರಶೇಖರ್ ಹೊಸೂರು ಅವರಿಗೆ ಮಂಜುನಾಥ್ ಮರ್ಶೆಟ್ಟಿ ಅವರಿಂದ ಮಾಲಾರ್ಪಣೆ. ತಾಯಿ ನೆಲದ ಋಣ ಅವರಿಗೆ ಭೀಮ್ಸಿ ಕೊಳದಾರ ಅವರಿಂದ ಮಾಲಾರ್ಪಣೆ. ತಾಯಿ ಭಾಷೆ ನಿನ್ನ ಮಕ್ಕಳು ಕಲಿಬೇಕು. ಶಿವಣ್ಣ ಬೆಳಗಾವಿ ಭೀಮ್ಸಿ ಕೊಳದಾರ ಅವರಿಂದ ಮಾಲಾರ್ಪಣೆ. ಮಹಂತೇಶ್ ಹೊಸಮನಿ ಅವರಿಗೆ ಕಾರ್ಯಕರ್ತರಿಂದ ಮಾಲಾರ್ಪಣೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವ ನಮ್ಮ ಕಾಪಾಡೋ. ರಾಜು ತುಳಜನವರವರಿಗೆ ಕಾರ್ಯಕರ್ತರಿಂದ ಮಾಲಾರ್ಪಣೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ. ಗುರುಪಾದ ಅಂಗಡಿ ಅವರಿಗೆ ಕಾರ್ಯಕರ್ತರಿಂದ ಮಾಲಾರ್ಪಣೆ. ಸಂಜು ಹೊಸೂರ್ ಅವರಿಗೆ ನಮ್ಮ ಕಾರ್ಯಕರ್ತರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬರೆಯೋರ ತವರೂರು ಆಕಾಶ್ ಶಿಂದೆ ಅವರಿಗೂ ಕೂಡ ನಮ್ಮ ಕಾರ್ಯಕರ್ತರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮುತ್ತು ಶ್ರೀಯುತರಾಗಿರ್ತಕ್ಕಂಥ ಮುತ್ತು ಮೆಟ್ಗುಡ್ಡ ಅವರಿಗೆ ಕಾರ್ಯಕರ್ತರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀಯುತರಾಗಿರ್ತಕ್ಕಂಥ ಬಾಬು ಕುಡಸಮ್ಮನವರಿಗೆ ನಮ್ಮ ಮಾಜಿ ಪೈಲವಾನರಾಗಿರ್ತಕ್ಕಂಥ ರುದ್ರಪ್ಪಣ್ಣ ಹಾಲಿಮರಡಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಿವಾನಂದ್ ಇಂಚಲ್ ಅವರಿಗೆ ಕಾರ್ಯಕರ್ತರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ
ಸ್ವಾಗತ ಮಾಡ್ತೀವಿ. ಇನ್ನು ಉಳಿದ ಎಲ್ಲ ಅತಿಥಿ ಮಹೋದಯರಿಗೆ ಕಾರ್ಯಕರ್ತರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಮಾಲಾರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಬಸವ ಸರ್ಕಲ್ ಗೆಳೆಯರ ಬಳವರಿಗೆ ಧನ್ಯವಾದಗಳು. ಇಲ್ಲ ಒಂದು ನಿಮಿಷ ಕಾರ್ಯಕ್ರಮವನ್ನ ಇಲ್ಲಪ್ಪ ಇಲ್ಲಪ್ಪ ಇಲ್ಲ 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 ಸಿಗಪ್ಪ ಒಂದ ನಿಮಿಷ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಪೂಜ್ಯ ಗುರುಗಳಾಗಿರ್ತಕ್ಕಂತಹ ಎಲ್ಲರ ಪರವಾಗಿ ಈಗಾಗಲೇ ಸಮಯ ಭಾಳ ಆಗಿದ್ರಿಂದ ಎಲ್ಲರ ಪರವಾಗಿ ಪೂಜ್ಯರು ಒಂದೆರಡು ಆಶೀರ್ವಚನವನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಮಯದ ಅಭಾವ, ವೇದಿಕೆ ಮೇಗಡೆ ಇತ್ತಿರತಕ್ಕಂಥ ಎಲ್ಲ ಅತಿಥಿಗಳು ನೀವೆಲ್ಲ ಊಟ ಮಾಡಿ ಬಂದು ಕೂತ್ಕೊಂಡಿರಿ. ಇವ್ರು ಯಾರು ಊಟ ಮಾಡಿ ಬಂದು ಕೂತ್ಕೊಂಡಿಲ್ಲ. ಆದರೆ ಯಾರು ಪ್ರೀತಿಗಾಗಿ ಬಂದಿದ್ದೀವಿ ಅಂತಂದರೆ ಬಸವ ಸರ್ಕಲ್ ಹುಡುಗರು ಯಾವುದೇ ಜಾತಿ ಮತ ಪಂಥ ಭೇದ ಭಾವಗಳಿಲ್ಲಲಾರದೆ ಎಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತಾ ರೂಪದೊಳಗೆ ಮಾಡ್ತಕ್ಕಂಥ ಒಂದು ಅಪರೂಪದ ಯುವಕರ ಸಂಘ ಯಾವುದಾದ್ರಿದ್ರೆ ಅದು ನಮ್ಮ ಬಸವ ಸರ್ಕಲದ ಯುವಕರ ಸಂಘ ಅನ್ನುವಂಥದ್ದನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ಈ ಒಂದು ನಾಟಕ ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಗುರಣ್ಣ ನಮ್ಮ ರಾಜು ಮಾತಾಡ್ತಾ ಇದ್ರು. ಸ್ವಲ್ಪ ಏನಾದರೂ ಮನಸ್ಸು ಮಾಡಿದರೆ ಕೃಷಿ ಮೇಳದೊಳಗೇ ವೇದಿಕೆ ಎಲ್ಲ ರೆಡಿ ಇತ್ತು, ಅಲ್ಲೇ ಮಾಡ್ಬೋದು ಅನ್ನುವಂಥದ್ದನ್ನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದಕ್ಕಿಂತಲೂ ಕೂಡ ಅಲ್ಲೇ ಮಾಡ್ಬೋದಾಗಿತ್ತು ಅನ್ನುವಂಥ ಮನೋಭಾವನೆಯನ್ನು ವ್ಯಕ್ತಪಡಿಸಿದರು. ಆದರೆ ನಮ್ಮ ಗುರು ಅಂಗಡಿಯವರು ಅವ್ರದ್ದೇನು ಅಂತಂದರೆ ನಮ್ಮ ಬಸವ ಸರ್ಕಲ್ದೊಳಗಿರ್ತಕ್ಕಂಥ ನಾವೆಲ್ಲ ಹಿಂದೂ ಮುಸ್ಲಿಮ್ಸರು ನಾವೆಲ್ಲ ಹೆಂಗಂತಂದರೆ ಅಂತಮ್ರ ಥರ ಇದ್ದೇವೆ ಗುರುಗಳೇ. ಅದಕ್ಕೆ ಇಲ್ಲಿಂದ ಅವ್ರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗು ಮಾಡೋದು ಭಾಳ ಕಷ್ಟ ಆಗ್ತದೆ. ನಮ್ಗೆ ಎಷ್ಟೇ ಜನ ಇರುವಲ್ರು ನಮ್ಮ ಬಸವ ಸರ್ಕಲ್ದೊಳಗಿರ್ತಕ್ಕಂಥ ಹುಡುಗರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಮಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ನಾವೆಲ್ಲ ಇಲ್ಲೇ ಮಾಡಿದರೆ ಅದಕ್ಕೆ ಶೋಭೆ ಬರ್ತದೆ ಅನ್ನುವಂಥ ಮಾತನ್ನು ನಮ್ಮ ಗುರು ಅಂಗಡಿಯವರು ಹೇಳಿದರು. ಅವರಿಗೆ ಜೋರಾದ ಚಪ್ಪಾಳೆಯನ್ನು ನಾವೆಲ್ಲ ತಟ್ಟಬೇಕಾಗ್ತದೆ. ಯಾಕೆಂದರೆ ಇವತ್ತು ಕುತ್ಸಿ ನಡೀತು, ಕೃಷಿ ಮೇಳ ಇದೆ, ಕುತ್ಸಿ ನಡೀತು. ಇವತ್ತು ಎಲ್ಲೆಲ್ಲಿಂದಲೂ ಕೂಡ ಈ ಕುತ್ಸಿ ಒಂದು ಪಟುಗಳಲ್ಲಿ ನಮ್ಮ ಬಾಬಾನ ಕುಡ್ಸಮ್ಮನವರು ವರ್ತಿ ಸಿದ್ದಬಸವೇಶ್ವರ ಬ್ಯಾಂಕಿನ ಮುಖಾಂತರವಾಗಿ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕುಸ್ತಿಗಳನ್ನು ಏರ್ಪಾಡು ಮಾಡಿದರು. ಅಲ್ಲಿ ಕುಸ್ತಿಗಳ ಪಂದ್ಯಾವಳಿ, ಇಲ್ಲಿ ನಾಟಕದ ಪಂದ್ಯಾವಳಿ, ಇವೆರಡನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿಷ್ಟೇ. ಒಬ್ಬ ಹುಡುಗ ಒಬ್ಬ ಸಂಘಟನೆಯನ್ನು ಮಾಡೋದ್ರೊಳಗೆ ಬಹಳಷ್ಟು ಪರಿಶ್ರಮ ಇರ್ತದೆ. ಇವತ್ತು ಈ ನಾಟಕಕ್ಕೆ ಏನೇನು ಖರ್ಚು ಬರ್ತದೆ, ಏನೇನು ಎಲ್ಲವನ್ನು ಕೂಡ ಕೂಡಿಸ್ಬೇಕಲ್ಲ, ಅವೆಲ್ಲ ಹುಡುಗರು ಒಟ್ಟಿಗೆ ಸೇರಿಕೊಂಡು ಒಂದು ಸಂಘಟನೆಯನ್ನು ಮಾಡಿದ್ದಾರೆ. ಜೊತೆಗೆ ಹೊರಗಿನ ಕಲಾವಿದರನ್ನು ತರೋದಕ್ಕಿಂತಲೂ ಕೂಡ ನಮ್ಮ ಬೈಲೊಂಗಲದೊಳಗೆ ಈ ನಾಟಕಕ್ಕೆ ಅನೇಕ ಜನ ಕಲಾವಿದರಿದ್ದಾರೆ. ನಮ್ಮ ಬೈಲೊಂಗಲದೊಳಗೆ ಇರ್ತಕ್ಕಂಥ ಕಲಾವಿದರನ್ನು ಗುರುತು ಮಾಡಿಕೊಂಡು ನಮ್ಮೂರಾಗೇನೆ ನಾವು ಯಾಕೆ ನಾಟಕ ಮಾಡಬಾರ್ದು ಅನ್ನುವಂಥ ತೀರ್ಮಾನವನ್ನು ಏನು ತೆಗೆದುಕೊಂಡಿದ್ದಾರಲ್ಲ, ಇದು ಬಹಳಷ್ಟು ಸಂತೋಷದ ವಿಷಯ. ಜೊತೆಗೆ ವೇದಿಕೆ ಮೇಲ್ಗಡೆ ಇರ್ತಕ್ಕಂಥವ್ರು, ವೇದಿಕೆ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದರು, ನಾನು ಅದಕ್ಕೆ ಅಂತ ಇದ್ದೆ, ಗುರಾಣಿಗಂತಿದ್ದೆ, ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀನಲ್ಲ, ಒಬ್ಬ ಕಾರ್ಯಕ್ರಮ ಮಾಡೋವನಿಗೆ ಗೊತ್ತು ಮ್ಯಾಕ್ಸಿಮಮ್ ಏನೇನು ಕಷ್ಟ ಆಗ್ತದೆ, ಏನೇನು ಖರ್ಚಾಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನನ್ನ ಹಿಡ್ಕೊಂಡು ಕೂಡ ನಮ್ಮ ದೇವಸ್ಥಾನದ ವತಿಯಿಂದಲೂ ಕೂಡ ನಾನು ಗುರು ಅವರಿಗೂ ಕೂಡ 5,001 ರೂಪಾಯಿಗಳನ್ನು ಕೊಟ್ಟಿರ್ತಕ್ಕಂಥವನಾಗಿರ್ತೇನೆ. ಕಾರಣ ಏನು ಅಂತಂದರೆ ಕಲಾವಿದರನ್ನು ಗುರುತಿಸಿ ಮಾಡ್ತಕ್ಕಂಥದ್ದು, ಈ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕೀರ್ತಿಯನ್ನು ಈ ಬಸವ ಸರ್ಕಲ್ದೊಳಗಿರ್ತಕ್ಕಂಥ ಎಲ್ಲ ಗೆಳೆಯರ ಬಳಗದವರು ಕೂಡ ನೋಡಿ, ಒಬ್ಬೊಬ್ಬರು ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿಗಳು, ನಮ್ಮ ಹೊಸಮನಿ ಮಾಂತನ್ ಆಗಿರ್ಬೋದು, ನಮ್ಮ ಇಂಚಲ್ ಅವರಾಗಿರ್ಬೋದು, ಅದರ ಜೊತೆಗೆ ಶಿವಾನಂದನವರಾಗಿರ್ಬೋದು, ನಮ್ಮ ಅಧ್ಯಕ್ಷರು
ಯಾಕೆಂದರೆ ಇದೊಂದು ಯುವಕರ ಪಡೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಇದಕ್ಕೆ ಅಧ್ಯಕ್ಷರ ಪಾತ್ರ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ನಮ್ಮ ಶಿವಾನಂದ್ ಬೆಳಗಾವಿಯವರು, ಯಾಕೆಂದರೆ ನಮ್ಮ ಶ್ರೀಶೈಲ್ ಯಡಾಳಿ ಅವರು, ಅದರ ಜೊತೆಗೆ ಇವರೇನದೇ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಇದಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ, ಇದಕ್ಕೊಂದು ಸಹಾಯ ಹಸ್ತವನ್ನು ಮಾಡ್ತೀವಿ. ನಮ್ಮ ಕೈಲಾದಂಥ ಧನ ಸಹಾಯವನ್ನು ತನು ಮನ ಧನದಿಂದ ನಾವು ಸದಾವಕಾಲ ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮನೋಭಾವನೆಯನ್ನು ಇಟ್ಕೊಂಡು ನಾವೆಲ್ಲ ಯಾರು ಅಭಿಮಾನಕ್ಕಾಗಿ ಬಂದಿದ್ದೀವಿ ಅಂತಂದರೆ ಈ ಗುರು ಅವರು ಮತ್ತು ಅವ್ರ ತಂಡದವರು ಮಾಡ್ತಕ್ಕಂಥ ಒಂದು ಅಭಿಮಾನಕ್ಕಾಗಿ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಕಾರಣ ಏನು ಅಂತಂದರೆ ನಾವು ರಾತ್ರಿ 9 ಆದರೂ ಯಾರ ಮನೆಗೂ ಹೋಗೋರಲ್ಲ. ಕಾರಣ ಏನಂತಂದರೆ ಇವತ್ತು 11 ಗಂಟೆ ಮಟನೂ ಕೂಡ ನೀವು ಪರದೆ ಹಾಕಿಬಿಟ್ಟಿದ್ದೀರಿ. ನಮ್ಮ ಗುರಾನ ಅದನ್ನ ಅಂತ ಇದೆ, ಪರದೆ ತೆಗಿರೋ ತೆಗಿರೋ ಅನ್ನೋದಿರಿ. ಅವ್ರು ತೆಗೆದಾಗ ನಾವು ತೆಗಿಬೇಕು ಪರದೆ. ಈ ನಾಟಕ ಅನ್ನುವಂಥದ್ದು ಒಂದು ಪರದೆ ಇದ್ದಂಗೆ ಇದು. ಯಾವಾಗ ಅಭಿನಯ ಚಾಲು ಆಗ್ತೈತಿ ಅವಾಗ ಪರದೆ ಮಾತ್ರ ಓಪನ್ ಆಗ್ತದೆ. ಅದರ ಜೊತೆಗೆ ನನಗೆ ಭಾಳ ಖುಷಿಯಾಗಿರ್ತಕ್ಕಂಥದ್ದು ಏನು ಅಂತಂದರೆ ನಮ್ಮ ಸಂಗೀತಗಾರರು, ಯಾಕೆಂದರೆ ಅವರು ಪ್ರತಿಯೊಬ್ಬರಿಗೂ ಒಂದೊಂದು ಮಾಲಾರ್ಪಣೆ ಮಾಡುವಾಗ ಒಂದೊಂದು ಶೈಲಿ ರೀತಿ ಒಳಗೆ ಆ ಒಂದು ಸಂಗೀತವನ್ನು ನೋಡ್ತಕ್ಕಂಥದ್ದು ನೋಡಿದರೆ 100% ಈ ನಾಟಕ ಸಕ್ಸಸ್ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಖುಷಿಯಾಗಿ ಹೇಳ್ತೇನೆ. ನಮ್ಮ ಅಧ್ಯಕ್ಷರು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಹೊಸ ಹೊಸ ನಾಟಕಗಳನ್ನು ಮಾಡಬೇಕು. ಅದಕ್ಕೆ ನಮ್ಮ ರಾಜನ ಅಂತ ಇದ್ದ, ಅದಕ್ಕೆ ನಾವೆಲ್ಲ ವೇದಿಕೆ ಮೇಲ್ಗಡೆ ಇದ್ದವರು ಅದಕ್ಕೆ ಪ್ರತಿ ವರ್ಷ ಇವ್ರು ಏನಾದ್ರು ಮಾಡ್ತಾರೋ ಅನ್ನೋಂಗಿತ್ತಂದ್ರೆ ಪ್ರತಿ ವರ್ಷ ಕೃಷಿ ಮೇಳ ನಡೀತದೆ, ಅಲ್ಲಿ ವೇದಿಕೆ ಖಾಲಿನೇ ಇರ್ತದೆ. ಆ ವೇದಿಕೆಯನ್ನು ಸದ್ಬಳಕೆಯನ್ನು ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ಅವ್ರು ಯಾಕೆ ಹೇಳ್ತಾ ಇದ್ರು ಅಂತಂದರೆ ಒಬ್ಬಗ 5,000 ರೂಪಾಯಿ ಕೂಡಿಸ್ಬೇಕಂದ್ರೆ ಎಷ್ಟು ಬರ್ಡನ್ ಆಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತದ. ಯಾಕೆಂದರೆ ಅಲ್ಲಿ ವೇದಿಕೆ ಖಾಲಿ ಇದೆ, ಆ ವೇದಿಕೆಗೆ ಪರದೆ ಹಾಕೋದಷ್ಟೇ. ಆ ಪರದೆ ಹಾಕುವಂಥ ಕೆಲಸವನ್ನು ನಮ್ಮ ಗುರು ಅವರು, ಅವರ ತಂಡದವರು, ಬಸವ ಸರ್ಕಲ್ದ ಎಲ್ಲ ಯುವಕರು ಮುಂದಿನ ವರ್ಷ ಆ ಜಾಗದೊಳಗೆ ಮಾಡಿದರೆ ಪ್ರತಿ ವರ್ಷವೂ ಕೂಡ ನಾವು ಅವರಿಗೆ ತನುಮನದಿಂದ ಧನದಿಂದ ಅವರಿಗೆ ಸೇವೆ ಸಹಕಾರಗಳನ್ನು ಮಾಡ್ತಕ್ಕಂಥವ್ರಾಗಿದ್ದೇವೆ. ನಮ್ಮ ಪುರಸಭೆಯ ಉಪಾಧ್ಯಕ್ಷರಾಗಿರ್ಬೋದು, ಅದರ ಜೊತೆಗೆ ವೇದಿಕೆ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಒಬ್ಬೊಬ್ಬರು ಕೈ ಮಾಡಿದರೆ ಒಂದೊಂದು ಹಸ್ತವನ್ನು ಚಾಚಿದರೆ ಎಲ್ಲರೂ ಕೂಡ ಈ ಒಂದು ಸಹಾಯವನ್ನು ಮಾಡಿದರೆ ಒಂದು ನಾಟಕ ಅಂತಕ್ಕಂಥದ್ದಾಗ್ತದೆ. ಈ ಜೀವನದೊಳಗಿರ್ತಕ್ಕಂಥ ಆಗು ಹೋಗುಗಳನ್ನು, ನೋವು ನಲಿವುಗಳನ್ನು ಈ ನಾಟಕ ಏನು ತೋರಿಸ್ತದೆ ಅಂತಂದರೆ ಮನುಷ್ಯನ ಆಗು ಹೋಗುಗಳಲ್ಲಿ ಬದಲಾವಣೆಗಳನ್ನು ಏನೇನು ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ತೋರಿಸ್ತಕ್ಕಂಥ ಅಪರೂಪದ ಒಂದು ಸಂಗತಿ. ಹಿಂದಿನ ಕಾಲದೊಳಗೆ ಎಲ್ಲ ನಾಟಕ ರಂಗಗಳು, ರಂಗಭೂಮಿ ಕಲಾವಿದರು ಬಹಳಷ್ಟು ಹುಟ್ಟಿರೋದೇ ಇಂಥ ವೇದಿಕೆಯಿಂದ. ಇವತ್ತು ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತೀವಿ, ಸೀರಿಯಲ್ಗಳನ್ನು ನೋಡ್ತೀವಿ, ಚಲನಚಿತ್ರಗಳು ನೋಡ್ತೀವಿ. ಅವರೆಲ್ಲ ಬಂದಿರೋದು ಎಲ್ಲಿಂದ ಅಂತಂದರೆ ರಂಗಭೂಮಿಯಿಂದಲೇ ಅವರೆಲ್ಲ ಮೇಲ್ಗಡೆ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ಸ್ಮರಣೆ ಇಟ್ಕೊಳ್ಬಹುದು. ಅದಕ್ಕೆ ಮರಡಿ ಬಸವೇಶ್ವರ ಜಾತ್ರೆ ನೆಪ ಮಾತ್ರ, ಆದರೆ ಸಂಘಟನೆ ಏನಿದೆ ನೋಡಿ, ಇವತ್ತು ಕೀರ್ತಿ ಭಾಳ ಸಣ್ಣದದ. ಬಾಣೆತ್ರಕ್ಕೆ ಎಲ್ಲರನ್ನೂ ಕೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಒಂದು ಅಂಗಡಿಯವರು ಗುರುಪಾದವರು ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಅವ್ರಿಗೆ ಭಾಳ ಏನಪ್ಪ ಅಂತಂದರೆ ಎಲ್ಲರನ್ನೂ ಹಚ್ಕೋಬೇಕು, ಎಲ್ಲರನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ಮನೋಅಭಿಲಾಷವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥವ್ರಾಗಿದ್ದಾರೆ. ಇವತ್ತು ಕುಸ್ತಿಯಲ್ಲಿ ನೀವೆಲ್ಲ ನೋಡಿದಿರಿ, ಸುಮಾರು 25,000ಕ್ಕಿಂತಲೂ ಕೂಡ ಹೆಚ್ಚು ಜನಗಳನ್ನು ಕೂಡಿರ್ತಕ್ಕಂಥ ಇತಿಹಾಸದಲ್ಲೇ ಈ ವರ್ಷ ಅಷ್ಟೊಂದು ಜನಗಳನ್ನ ಕೂಡಿರ್ತಕ್ಕಂಥದ್ದನ್ನು ನಮ್ಮ ಬೈಲೊಂಗಲಕ್ಕೆ ಬಹಳ ಕೀರ್ತಿನ ತಂದಿರತಕ್ಕಂಥದ್ದು. ಇದಕ್ಕೆ ಹಿನ್ನೆಲೆಯಾಗಿ ನಾವೆಲ್ಲರೂ ಕೂಡ ಯಾರನ್ನು ನೆನೆಸ್ಕೋಬೇಕು ಅಂದರೆ ಮರಡಿ ಬಸವೇಶ್ವರನ್ನ ನಾವು ಸ್ಮರಣೆಯನ್ನು ಮಾಡ್ಕೋಬೇಕು. ಅದರಲ್ಲಿ ಅನೇಕ ಥರದಿಂದ ಸೇವೆಯನ್ನು ಮಾಡ್ತಕ್ಕಂಥವ್ರು ನಮ್ಮ ವರ್ತಿ ಸಿದ್ದಬಸವೇಶ್ವರ ಬ್ಯಾಂಕ್ನವರಾಗಿರ್ಬೋದು, ಅದರ ಜೊತೆಗೆ ಬೈಲಹೊಂಗಲದ ಎಲ್ಲ ಕಮಿಟಿ ಸದಸ್ಯರಾಗಿರ್ಬೋದು, ನಾಗರಿಕರಾಗಿರ್ಬೋದು, ಅದರ ಜೊತೆಗೆ ಭಕ್ತ ಮಂಡಳಿಗಳಾಗಿರ್ಬೋದು. ಇದು ಯಾರು ಕೀರ್ತಿ ಬರ್ತದೆ ಅಂತಂದರೆ ಒಂದು ಬೈಲಹೊಂಗಲದೊಳಗೆ ಒಳ್ಳೆ ಕೆಲಸ ಆಗಬೇಕು ಅಂತಂದರೆ ಕಳಸ ರೂಪದೊಳಗೆ ಮರಡಿ ಬಸವಣ್ಣನನ್ನು ನಾವೆಲ್ಲರೂ ಕೂಡ ನೆನೆಸಬೇಕಾಗ್ತಕ್ಕಂಥದ್ದು. ಪ್ರತಿ ವರ್ಷ ಇಂಥ ಕಾರ್ಯಕ್ರಮವನ್ನು ಇನ್ನೂ ಅವರು ಮಾಡ್ತಾ ಹೋಗಲಿ. ನಮ್ಮ ದೇವಸ್ಥಾನದ ವತಿಯಿಂದ ಅವ್ರಿಗೇನು ಸಹಾಯ ಸಹಕಾರಗಳು ಬೇಕು ಸದಾವಕಾಲ ನಾವು ಆಗ್ತಕ್ಕಂಥದ್ದಾಗ್ತದೆ. ಇದರಲ್ಲಿ ಯಾವುದೇ ರಾಜಕೀಯವಾಗಲಿ ಅಥವಾ ಯಾವುದೇ ಪಕ್ಷ ಪಂಗಡಗಳಾಗಲಿ ಯಾವುದೂ ಕೂಡ ಇರಲಾರ್ದೇ ಎಲ್ಲರನ್ನೂ ಕೂಡ ಒಗ್ಗಟ್ಟಿಗೆಯಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಅಪರೂಪದ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಗುರು ಅವರಿಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ನಾವು ಅವರನ್ನು ಅಭಿನಂದಿಸಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಅಂತ ತಿಳ್ಕೊಂಡು, ಅದರ ಜೊತೆಗೆ ಬಸವ ಸರ್ಕಲದ ಯುವಕರು ಪಾಪ ಆ ಗುರು ಅವ್ರಿಗೆ ಬಂದು ಮಾಲಾರ್ಪಣೆ ಸ್ವಾಮಿಗಳೇ ಒಂದು ಮಾಲಾರ್ಪಣೆ ಎಲ್ಲ ಅತಿಥಿಗಳ ಮುಖಾಂತರವಾಗಿ ಒಂದು ಮಾಲಾರ್ಪಣೆಯನ್ನು ಮಾಡಿ ಇಲ್ಲ ಸುಧೀರ್ ವಾಲಿ ಅವರು ನಮ್ಮ ಪುರಸಭೆಯ ಸದಸ್ಯರು ಸುಧೀರ್ ವಾಲಿ ಅವರು ಅವಾಗ ನಮ್ಮ ಲಿಂಗ ಹಸ್ತದಿಂದ ಅಂತ ಹೇಳಿದರೆ ನೀವು ಕರೆಕ್ಟಾಗಿ ಬಂದಿದ್ದೀರಾ. ನಿಮ್ಮ ಒಂದು ಬಸವ ಅನುಗ್ರಹದಿಂದ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ
ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ನಾವು ಕೂಡ ಶುಭವನ್ನು ಹಾರೈಸ್ತಾ, ಯಾಕೆಂದ್ರೆ ಸಮಯದ ಅಭಾವ, ಹೆಚ್ಚು ಕೇಳಿದರೆ ಜನಗಳ ಪ್ರಭಾವ ಕಡಿಮೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾಂತ್. ಇದೀಗ ಮತ್ತೊಂದು ಸಂತೋಷದ ವಿಚಾರ. ಈ ಒಂದು ಕಾರ್ಯಕ್ರಮದ ನಡುವೆ ಬೈಲಹೊಂಗಲದಲ್ಲಿ ನಾನೇ ಹೇಳ್ಬಿಡ್ತೀನಿ ಬಿಡಿ, ಅದನ್ನು ನನಗೂ ಗೊತ್ತಿದೆ. ಇವತ್ತು ಯಾಕೆ ಅಂತಂದರೆ ಭಾಳ ಹೇಳ್ಕೊಂತ ನಾವು ನಾಟಕ ನೋಡೋರನ್ನೇ, ಈಗ ಮುಂದೆ ಬಂದು ಕೂತು ನಾವು ನಾಟಕ ನೋಡ್ತೀವಿ. ಬೈಲಹೊಂಗಲದಲ್ಲಿ ಪುಣ್ಯಕೋಟಿ ಯುವಕ ಸಂಘದವರು, ಅದರ ಜೊತೆಗೆ ಆ ಪುಣ್ಯಕೋಟಿ ಅನ್ನುವಂಥದ್ದು ಗೋಮಾತೆಯ ಒಂದು ಹೆಸರು. ಆ ಗೋಮಾತೆಯನ್ನು ಸಂರಕ್ಷಣೆಯನ್ನು ಮಾಡ್ಕೋಬೇಕು. ಅದರ ಜೊತೆಗೆ ಪುಣ್ಯಕೋಟಿಯ ಒಂದು ಸಂಘಟನೆ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭವನ್ನು ಮಾಡಿರ್ತಕ್ಕಂಥವ್ರು ಆಗ್ತಾರೆ. ವೇದಿಕೆ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಆ ಚಾನಲನ್ನು ಇವತ್ತನ್ನು ಅದನ್ನು ಲಾಂಚ್ ಮಾಡಿ, ಇದು ಪ್ರಜಾಪ್ರಭುತ್ವದ ಒಂದು ಧ್ವನಿಯಾಗಿ, ಇದು ಯಾರಿಗೆ ನನಗ್ರಿ ಅಂದರೆ ಸ್ವಾಮಿಗಳ ಕೈಯಾಗ ಕಾಣಿಕೆ ಬರಬಾರ್ದಂತ, ಅದೇನೋದ್ರ ಕುಡ್ಡನ ಕೈಯಾಗ ಹೆಣ್ಣು ಕೊಡಬಾರ್ದಂತ. ಇದು 2,000 ರೂಪಾಯಿ ಈ ನಾಟಕದ ಏನು ರೂವಾರಿಗಳಿರ್ತಾರೆ, ಅಧ್ಯಕ್ಷರು ಅದನ್ನು ಈ 2,000 ಸ್ವೀಕಾರ ಮಾಡಿಕೊಂಡು ಯಾರಿಗೆ ಕಡಿಮೆ ಬಿದ್ದಿರ್ತದೆ ಅವರಿಗೆ ಇದನ್ನು ಹಿಂದಾಡೆ ಕೊಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ಶ್ರೀಯುತರಾಗಿರ್ತಕ್ಕಂಥ ಶಿವಾನಂದ್ ಇಂಚಲ್ ಅವರು ಬರ್ರಿ ದಯಮಾಡಿ. ಶಿವಾನಂದ್ ಇಂಚಲ್ ಅವರು ಲಾಂಛನ ಉದ್ಘಾಟನೆ ಮಾಡ್ರಿ. ಅವ್ರು ಹಾಂ, ಈಗ ಎಲ್ಲ ಅತಿಥಿ ಮಹೋದಯರಿಂದ ಪುಣ್ಯಕೋಟಿ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ ಇದರ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲ ನೆರೆದಿರ್ತಕ್ಕಂಥ ಬಸವ ಭಕ್ತರು ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಈ ಒಂದು ಉದ್ಘಾಟನೆಗೆ ಶೋಭೆ ತರಬೇಕಾಗಿ ವಿನಂತಿಸ್ಕೊಳ್ತಾ ಇದೆ. ಸೀದಾ ಸೀದಾ ಇಡ್ರಿ. ಶಿವಾನಂದ್ ಇಂಚಲ್ ಅವರು ಒಂದೆರಡು ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಲೋ, ಮೊಟ್ಟ ಮೊದಲಿಗೆ ಮರಡಿ ಬಸವೇಶ್ವರರನ್ನು ನನ್ನ ಮನದಲ್ಲಿ ನಿಂತ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೇದಮೂರ್ತಿ ಮಾಂತಯ್ಯ ಶಾಸ್ತ್ರಿಗಳಿಗೂ ಪಾದಕಮಲಗಳಿಗೆ ವಂದಿಸುತ್ತಾ, ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಈ ನಾಟಕದ ರೂವಾರಿಗಳಾದಂಥ ಶಿವಾನಂದ್ ಬೆಳಗಾವಿ ಅವರಿಗೂ ಕೂಡ ನನ್ನ ಅನಂತ ನಮಸ್ಕಾರವನ್ನು ತಿಳಿಸುತ್ತಾ, ಹಾಗೂ ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಬಾಬಣ್ಣ ಕುಡ್ಸಮ್ಮನವರವರೇ, ರಾಜೀವ್ ಕುಡ್ಸಮ್ಮನವರವರೇ, ಹಾಗೂ ಬುಡ್ಡೆ ಸಾಬ್ ಸಿರ್ಸಂಗಿ ಅವರೇ, ಮಾತೇಶ್ ಸುಸ್ಮನಿ ಅವರೇ, ಅವರಿವರೆನ್ನದೇ ಎಲ್ಲ ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಈಗ ನಾಟಕ ಸದ್ಯ ಪ್ರಾರಂಭ ಆಕತಿ. ದಯವಿಟ್ಟು ನೀವು ಯಾರು ನಮ್ಮ ಮಾತು ಕೇಳಕ್ಕಂತೂ ಬಂದಿಲ್ಲ, ನಾಟಕ ನೋಡಕ್ಕೆ ಬಂದಿರಿ. ಅದಕ್ಕಾಗಿ ನಾಟಕ ನೋಡಂತೀರ ಭಾಳ ಮಾತಾಡಲ್ಲ, ಒಂದೇ ಸೆಕೆಂಡ್ ಮಾತಾಡ್ತೀನಿ, ಏನಿಲ್ಲ. ಈಗ ಪುಣ್ಯಕೋಟಿ ಚಾನಲ್ ಒಂದು ಉದ್ಘಾಟನೆ ಈ ವೇದಿಕೆ ಮೇಲೆ ಆಯ್ತು. ಪುಣ್ಯಕೋಟಿ ಚಾನಲ್ ಅಂತಂದ್ರೆ ಆ ಹೆಸರಿನಾಗ ಒಂದು ತಾಕತ್ತೈತಿ. ಪುಣ್ಯಕೋಟಿ ಚಾನಲ್ ಅಂತಂದ್ರೆ ಆ ಹೆಸರನ್ನ ಇವತ್ತು ಯಾರು ಎಲ್ಲಿಯೂ ಯಾವುದೋ ಒಂದು ಚಾನಲ್ ಆಗಲಿ ಅದಕ್ಕೂ ಆಗಲಿ ಇಟ್ಟಿಲ್ಲ. ಇವ್ರು ಅಂಥದ್ದೊಂದು ಹೆಸರು ಹುಡುಕಿ ಇಟ್ಟಾರಂದ್ರೆ ಭಾಳ ವಿಶೇಷತೆ ಐತೆ ಅದಕ್ಕೆ ಆ ಪುಣ್ಯಕೋಟಿ ಅನ್ನುವಂಥದ್ದು ಎಷ್ಟು ಪವಿತ್ರ ಐತಲ್ಲ, ಆ ಚಾನಲ್ ಅವರು ಅಷ್ಟು ಪವಿತ್ರದಿಂದ ಕೆಲಸ ಮಾಡ್ಬೇಕು. ಯಾಕಂದ್ರೆ
ಇವತ್ತಿನ ಮಾಧ್ಯಮಗಳ ಸ್ಥಿತಿಗಳು ಏನದಾವ ಅನ್ನೋದು ನಮ್ಮೆಲ್ಲರಿಗೂ ನಮಗೆ ಎಲ್ಲರಿಗೂ ಗೊತ್ತೈತಿ. ಅದಕ್ಕೆ ಇದು ಹಂಗೆ ಆಗಬಾರ್ದು. ಪ್ರಾಮಾಣಿಕ ಕೆಲಸ ಎಲ್ಲಿ ತಪ್ಪು ನಡೆದವೋ ಅವನ್ನ ಎತ್ತಿ ತೋರಿಸುವಂಥ ಕೆಲಸ ಆಗ್ಬೇಕು. ಪುಣ್ಯಕೋಟಿ ಚಾನೆಲ್ ಅವ್ರದ್ದು. ಅದನ್ನು ನಾನು ಅವ್ರನ್ನ ವಿನಂತಿಯಿಂದ ಕೇಳ್ಕೊಳ್ತೇನೆ. ಯಾಕಂದ್ರೆ ಈಗ ಅನೇಕ ಸಾಕಷ್ಟು ಸಮಸ್ಯೆಗಳು ಇದ್ದನ್ನ ಜನರಿಗೆ ಬಿಚ್ಚಿ ತೋರಿಸೋದನ್ನ ಮಾಧ್ಯಮದ ಕರ್ತವ್ಯ. ಒಂದಿಷ್ಟು ಮಾಧ್ಯಮಗಳು ಏನು ಮಾಡತ್ತಾವು, ಯಾತ ಬೇಕತ್ತ ಹೊಡ್ಯಾತಾವ. ಅದಕ್ಕಾಗಿ ಈಗ ಹೊಸ ಚಾನಲ್ನವ್ರವರು ಅದಕ್ಕೆ ಒಳ್ಳೆಯ ಏನಂತ ಕಾರ್ಯಕ್ರಮಗಳು ಏನಿದ್ರೆ ಅವ್ರಿಗೆ ಎಲ್ಲರೂ ಸಂಪರ್ಕ ಮಾಡಿರಿ, ಒಳ್ಳೆಯ ಸುದ್ದಿ ಮುಟ್ಟಿಸ್ತಾರೆ ಅವರೆಲ್ಲರಿಗೂ. ಅದಕ್ಕಾಗಿ ಈಗ ಈ ಜಾತ್ರೆ ಅಂತೂ ಮರಡಿ ಬಸವೇಶ್ವರದ ಎಷ್ಟು ದಿನದಿಂದ ನಡೆಯತೈತೆ ಅನ್ನೋದು ನನಗೂ ಗೊತ್ತಿಲ್ಲ. ಭಾಳ ದಿನಮಾನಗಳಿಂದ ನಡೆಯತೈತಿ. ಈಗ ಇನ್ನೂ ಹೆಚ್ಚಿನ ಎತ್ತೆತ್ತರಕ್ಕೆ ಈ ಜಾತ್ರೆ ಬೆಳೀಲಿ. ಕೃಷಿ ಮೇಳ ಆಯ್ತು, ದನಗಳ ಪ್ರದರ್ಶನ ಆಯ್ತು, ಶರ್ತ ಅನೇಕ ಟಗರಿನ ಶರ್ತ್ ಆಗಿರ್ಬೋದು, ಎಲ್ಲ ಥರದ ಏನೇನು ಮಾಡ್ಬೇಕಲ್ಲ ಎಲ್ಲ ಇದಕ್ಕೆ ತನುಮನ ದನ ಸಹಾಯ ಮಾಡಿದಂಥ ಎಲ್ಲ ಗಣ್ಯಮಾನ್ಯರಿಗೆ ಮೊದಲ ಅವ್ರಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳೋಣ. ಯಾಕಂದ್ರೆ ಯಾರ ದನ ಸಹಾಯ ಮಾಡಿದ್ರೆ ಈ ಜಾತ್ರೆಗಳು ನಡೀತಾವೆ. ಎಲ್ಲರೂ ಸುಮ್ಮನೆ ಇದ್ರೆ ಇಂಥ ಜಾತ್ರೆ ಉತ್ಸವಗಳು ನಡೆಯೋದಿಲ್ಲ. ಮೊದಲು ದಾನಿಗಳು ಬೇಕು. ದಾನಿಗಳಿದ್ರೆ ಎಲ್ಲ ಅದೇ ರೀತಿ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಂದ್ರೆ ಉತ್ತರ ಕರ್ನಾಟಕದ ಕಲಾವಿದರ ತವರಿದೆ. ಅದಕ್ಕೆ ಈ ಕಲಾವಿದರನ್ನ ಬೆಳೆಸೋದು, ಅವ್ರನ್ನ ನಾವು ಪ್ರೋತ್ಸಾಹಿಸೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ಯಾರು ದುಂಬಡಿ ಗಲಾಟೆ ಜಗಳ ನ್ಯಾಯ ಏನು ಮಾಡಬೇಡ್ರಿ. ಚೆಂದಾಗಿ ಅವ್ರು ಮಾಡುವಂಥ ನಾಟಕವನ್ನು ಚೆಂದಾಗಿ ಕುಂತ ಎಲ್ಲರೂ ಕೇಳ್ರಿ, ನೋಡ್ರಿ, ಆನಂದಿಸ್ರಿ. ಮತ್ತು ಇನ್ನೊಂದು ವಿಷಯ ನಾವು ಹೇಳ್ಬೇಕಂತಂದ್ರೆ 2011ರಿಂದ 2015ರವರೆಗೆ ನನ್ನ ನೇತೃತ್ವದೊಳಗೆ ಖಾಲಿ ಚಕಡಿ ಶರ್ತ್ ಮಾಡಿ 6 ಲಕ್ಷ ರೂಪಾಯಿ ನಾವು ಕಿತ್ತೂರು ಚೆನ್ನಮ್ಮ ಬ್ಯಾಂಕಿನಾಗ ಮತ್ತು ಅರ್ಬನ್ ಬ್ಯಾಂಕಿನಾಗ 2 ಬ್ಯಾಂಕಿನಾಗ ನಾವು ಹಣ ಗೂಡಿಟ್ಟಿವಿ. ಅದನ್ನು ಎಲ್ಲರೂ ಒಂದಷ್ಟು ಮಂದಿ ಹಿರಿಯರ ನೀವು ಅವ್ನ ರೊಕ್ಕ ಏನು ಮಾಡಿರಿ, ನನ್ನ ಕೈಯಾಗ ಕೊಡು, ನಿನ್ನ ಕೈಯಾಗ ಕೊಡು ಅಂತ ಬಂದ್ರೆ. ಆದ್ರೆ ನಾವು ಯಾರು ಕೈಯಾಗ ಕೊಟ್ಟಿಲ್ಲ. ಬ್ಯಾಂಕಿನಾಗ ಅದಾವು. ಯಾರು ಬೇಕಾದವ್ರು ಆದರೂ ಚೆನ್ನಮ್ಮ ಬ್ಯಾಂಕಿಗೆ ಆಯ್ತು, ಅರ್ಬನ್ ಬ್ಯಾಂಕಿಗೆ ಹೋಗಿ ನೋಡ್ಕೋಬೋದು. ಮತ್ತು 2005ರಿಂದ 10ರ ಮಟ್ಟ ಉಳುವಿ ಚನ್ನಬಸವೇಶ್ವರ ಸದ್ಭಕ್ತ ಮಂಡಳಿ ಅಂತ ಅದನ್ನೊಂದು ಶರ್ತ್ ಮಾಡಿದ್ದು. ಬಾಬು ಕುಡ್ಸಮ್ಮನವರು, ನಾವು ರಾಜೀವ್ ಕುಡ್ಸಮ್ಮನವರು, ಮಾಂತೇಶ್ ಹೊಸಮನಿ. ಅವಾಗ ಚಕಡಿಗಳು 2 ಸಲ ಬಿದ್ದ ಕ್ಯಾರ 2 ಹುಡುಗರಿಗೆ ಪೆಟ್ಟದು. ಅವ್ರನ್ನ ಕೇಳಿ ದವಾಖಾನೆಗೆ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ಆರಾಮ ಮಾಡಿಸಿದ್ವು. ಉಳಿದಿರುವಂಥ ಹಣವನ್ನು ವರ್ತಿಸಿದ ಬಸವೇಶ್ವರ ಬ್ಯಾಂಕಿನಾಗ ಇಲ್ಲಿವರೆಗೆ ಇಟ್ಟಿದ್ದು. ಹೋದ ವರ್ಷ ಹನುಮಂತರ ಗುಡಿ ಕಟ್ಟಡ ಜೀರ್ಣೋದ್ಧಾರಕ್ಕಾಗಿ ಕೊಟ್ಟಿದ್ದೇವೆ. ಇದು ರೊಕ್ಕ ಏನೈತಲ್ಲ, ಮಡ್ಡಿ ಬಸವನ ಗುಡಿದ ಏನೋ ಒಂದು ಜೀರ್ಣೋದ್ಧಾರ ಯಾವುದೋ ಒಂದು ಕೆಲಸ ಬರಲಿ, ನೀವು ಕೈ ಮಾಡಿ ತೋರಿಸ್ರಿ, ನಾವು ಅದನ್ನು ಮುಂದೆ ಮಾಡ್ತಾವ ಅಂತ ಇದ್ದವು. ಆ ಮಡ್ಡಿ ಬಸವೇಶ್ವರ ಮೇಲೆ ಪ್ರಮಾಣ ಮಾಡಿ ಹೇಳ್ತವೋ. ಈಗಾರು ಅದನ್ನು ಮಾಡ್ತಾನೋ, ಬ್ಯಾರೇದು ನನಗೆ ಅದಿಲ್ಲ. ಮತ್ತು ನಡಕ್ಕೆ ಒಂದಷ್ಟು ವಿಷಯ ನಾ ಏನು ಪ್ರಸ್ತಾಪ ಮಾಡಿ ಹಿರಿಯರ ಮುಂದಂದ್ರೆ, ಇಲ್ಲೊಂದು ಮಹಾದ್ವಾರವನ್ನು ಕಟ್ಟಿಸ್ಬೇಕಂತ ಎಲ್ಲರೂ ಪ್ರಸ್ತಾಪ ಮಾಡಿರು. ಅವಾಗ ನಾ ಏನೀ ನಮ್ಮ ಕಡೆ ಆ ಶರ್ತಿನ ರೊಕ್ಕ 6 ಲಕ್ಷ ರೂಪಾಯಿ ಅದಾವೆ ಬ್ಯಾಂಕಿನಾಗ. ಇನ್ನೂ ಅಷ್ಟು ನಾವು ಕೊಡುವಂಥ ದಾನಿಗಳು ಸಾಕಷ್ಟು ಅದಾರ ಬೈಲುಮಲ್ದಾಗ. ಆರು ಬೇಡಕ್ಕೆ ಬಾಯಿ ಬೇಕಾ. ನಮ್ಮಂತಲ್ಲಿ ಬಾಯಿನೂ ಐತಿ, ಜೋಳಿಗೆನೂ ಐತಿ. ಬೇಡ ಯಾರು ನಾವು ಏನಾರ ಮಾಡಿ ದ್ವಾರ ಬಾಗಿಲ ಎದ್ದು ನಿಂದಿರ್ಸ್ತೇವೆ ಒಂದು. ಅದಕ್ಕೆ ಹಿರಿಯರು ಏನಂದ್ರು, ನೀವು ಮಾಡಿಸ್ರಿ ಬೇಡ ಅನ್ನಲ್ಲ, ಆದರೆ ಹೆಸರು ಹಾಕೋಂಗಿಲ್ಲ ಅಂದ್ರೆ ಅವರು. ನಂದಲ್ಲ. ಮತ್ತು ನಾವೇನು ಏನು ಜೈ ಹನುಮಾನ ಗೆಳೆಯರ ಬಳಗ ಅಂತೇಳಿ ನಾವು ಒಂದು ಶರತ್ ಕಮಿಟಿ ಅದು. ಆ ಶರತ್ ಕಮಿಟಿಯಿಂದ 5 ವರ್ಷ ನಾವು ಶರತ್ ಮಾಡಿ 6 ಲಕ್ಷ ರೂಪಾಯಿ ಉಳಿಸೇವು. ಆ ಉಳಿದಂಥ ಹಣದಿಂದ ನಾವು ಮಹಾದ್ವಾರ ಕಟ್ಟಿಸ್ತೇವಂದ್ರು. ಆದ್ರೆ ಅವ್ರು ಏನಂದ್ರು, ಹೆಸರು ಹಾಕ್ಬೇಡಂದ್ರು. ನಾ ಏನಿ 101 ಪಟ್ಟಿ ಕೊಟ್ಟವ್ರು ಇಟ್ಟಿಟ್ಟು ದೊಡ್ಡ ದೊಡ್ಡ ಬೋರ್ಡ್ನಾಗ ಹೆಸರು ಹಾಕ್ಯಾರು. ನಾವು ಇಷ್ಟೆಲ್ಲ ಜನರು ಕೈಕಾಲು ಬಿದ್ದು ಅವ್ನು ಪಟ್ಟಿ ಕೊಡಿಸಿ 5 ವರ್ಷ ಶರತ್ ಮಾಡಿ ಅವ್ನು ಉಳಿಸಿ ಇನ್ನೂ ನಾವು ಅದಕ್ಕೆ ಪಟ್ಟಿ ಕೊಡಿಸ್ಬೇಕು ಕೈಕಾಲು ಬಿದ್ದ. ಅದನ್ನು ದೊಡ್ಡ ಮಹಾದ್ವಾರ ನಾವು ಮಾಡ್ಬೇಕಂದ್ರೆ ಅದಕ್ಕೆ ಶ್ರಮ ಐತಿ. ಅದಕ್ಕಾಗಿ ನಮ್ಮ ಯಾರು ಹೆಸರು ಹಾಕೋದಿಲ್ಲ. ನಾವು ಆ ಶರತ್ ಕಮಿಟಿ ಹೆಸರು ಆ ಮಹಾದ್ವಾರ ಮೇಲೆ ಹಾಕ್ತೇವೆ ಅಂತ ಹೇಳ್ಕ್ಯಾರ ಹಿರಿಯರಿಗೆ ಹೇಳಿದ್ವು. ಆದ್ರೆ ಅವ್ರು ಬ್ಯಾಡ ಅಂದದಕ್ಕೆ ಈಗಾಗಲೇ ಅದು ಮಹಾದ್ವಾರ ಕಟ್ಟೋದು ಉಳಿದೈತಿ. ಅದಕ್ಕಾಗಿ ಇದಕ್ಕೆಲ್ಲ ಜನರ ನಮಗೆ ಏನಾರ ಬೆಂಬಲ ಕೊಟ್ರೆ, ನಿಮ್ಮೆಲ್ಲರೂ ನಮ್ಮ ಮೇಲೆ ಆಶೀರ್ವಾದ ಇದ್ರೆ ಅದು ಒಂದಲ್ಲ ಇನ್ನೊಂದು ಮಹಾದ್ವಾರ ಕಟ್ಸುವಂಥ ತಾಕತ್ ನಮ್ಮ ಈ ಬಸವ ಸರ್ಕಲ್ ಗೆಳೆಯರ ಬಳಗಕ್ಕಾತು
ನಮ್ಮ ಜೈ ಹನುಮಾನ ಗೆಳೆಯರ ಬಳಗಕ್ಕಾತು, ಉಳಿ ಚನ್ನಬಸವೇಶ್ವರ ಸದ್ಭಕ್ತ ಮಂಡಳಿಗೆ ಆತು, ತಾಕತ್ತು ಐತೆ. ಈ 4 ದಿಕ್ಕಿಗೆ ಒಂದೊಂದು ಮಹಾ ದ್ವಾರ ಕಟ್ಸೋಡು ತಾಕತ್ತು ಐತಿ. ಆದ್ರೆ ಜನರು ಒಗ್ಗಟ್ಟಾಗವಲ್ತ. ನಾ ಮಾಡಿದ್ರೆ ಅವ್ ಮಾಡಿದ್ರೆ ಅವಂದು ಹೆಸರ, ಇವ್ ಮಾಡಿದ್ರೆ ಇವಂದು ಹೆಸರ, ಅದು ಇದು ನಮ್ಮ ಜನ ಇದ್ರಾಗ ಕಾಲು ಕಳೆಯತೈತಿ. ಅದಕ್ಕೆ ಹಿರಿಯರಾಗಲಿ ನಮ್ಮ ಯುವಕರಾಗಲಿ, ಹಿರಿಯರು ತಪ್ಪು ಮಾಡಿರಿ ಯುವಕರು ಕೇಳ್ಬೋದು, ಯುವಕರು ತಪ್ಪು ಮಾಡಿರಿ ಹಿರಿಯರು ಕೇಳ್ಬೋದು. ಯಾಕಂದ್ರೆ ಇದು ಸಾರ್ವಜನಿಕ ಕೆಲಸ. ಇದು ಗುಡಿ ಊರ ಉದ್ಧಾರ ಆಗ್ಬೇಕಾರ ಮೊದಲು ಒಗ್ಗಟ್ಟಬೇಕು. ಅದಕ್ಕೆ ದಯವಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಅಂಥ ಒಳ್ಳೆ ಕೆಲಸ ಮಾಡೋಣ. ಯಾರು ಅನಿತಾ ಭಾವಿಸ್ಬೇಡ್ರಿ. ಇದು ನಿಮ್ಮ ಕೆಲಸ ಅಲ್ಲ, ಬಸವಣ್ಣನ ಕೆಲಸ. ಅದಕ್ಕೆ ದಯವಿಟ್ಟು ಎಲ್ಲರೂ ಆಶೀರ್ವಾದ ಇರಲಿ. ಮತ್ತು ಎಲ್ಲರೂ ಏನೈತಿಲ್ಲ ಅದಕ್ಕೆ ಕೈ ಜೋಡಿಸ್ರಪ್ಪ ಅಂತೇಳಿ ಮತ್ತೊಮ್ಮೆ ಕಳ್ಕಳಿಯಿಂದ ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತಾನು. ಇವೆಲ್ಲ ನಮ್ಮ ಊರಾಗ ನಾನು ಚಲೋ ಕೆಲಸ ಆಗಲಿ ಅಂತ ನನ್ನ ಆಸೆ ಐತಿ. ನಿಮ್ಮದು ಎಲ್ಲರದು ಐತೆ ಅಂದ್ರೆ ನನ್ನ ಜೊತೆ ಕೈ ಗೂಡಿಸ್ರಿ ಅಂತ ಮತ್ತೊಮ್ಮೆ ಕೇಳ್ಕೊಂಡ ಈ ವೇದಿಕೆ ಮೇಲೆ ನಾನು ಕರೆದ ಎರಡು ಮಾತಾಡೋಕೆ ಏನು ಹೇಳಿದಾರಲ್ಲ ಅವ್ರಿಗೂ ಕೂಡ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳ್ತಾ ನಾ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಈ ನಾಟಕಕ್ಕೆ ಅನಿವು ಮಾಡಿಕೊಡ್ತೀನಿ. ಆ ನಾಟಕದವರಿಗೆ ನೀವೇನು ಹಂಗೆ ನೋಡಿ ಹೊಕ್ಕಿರಿ. ಯಾರು ಒಳ್ಳೆ ಪಾತ್ರ ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಯಾರು ಮುಖಾಂತರ ಅವ್ರಿಗೆ ಧನ ಸಹಾಯ ಮಾಡಿರಿ, ಇದನ್ನು ಮಾಡಿರಿ.